ದೇವರ ವಾಕ್ಯ ಜೀವಂತವಾಗಿದೆ, ಅದು ಕ್ರಿಯೆ ಮಾಡುತ್ತೆ. ಅದಕ್ಕೆ ನಾನೊಂದು ಸಾಕ್ಷಿ. ಸೊ ನನ್ನ ಹೆಸರು ಸ್ಟೀಫನ್ ರಾಜ್, ನಮ್ಮೂರು ಹಾರೋಬೆಲೆ. ನಂದು ಒಂದು ಕಥೋಲಿಕ ಕ್ರೈಸ್ತ ಕುಟುಂಬ. ನನಗೆ ತಂದೆ ತಾಯಿ ಒಬ್ಬ ತಮ್ಮ ಕೂಡ ಇದ್ದಾನೆ. ಸೊ ನಮ್ಮ ಕುಟುಂಬ ವಿಶೇಷವಾಗಿ ಹೇಳೋಕ್ಕೋದ್ರೆ ಎಲ್ಲರ ಕುಟುಂಬದ ಥರ ಅಲ್ಲ. ಯಾವ ರೀತಿಯ ಕುಟುಂಬ ಅಂದರೆ, ಕಥೋಲಿಕ ಕ್ರೈಸ್ತ ಕುಟುಂಬ ಮಾತ್ರ ಅಲ್ಲ, ಸ್ವಲ್ಪ ಕರಿಸ್ಮ್ಯಾಟಿಕ್ ರಿಟ್ರೀಟ್ಗಳಲ್ಲೆಲ್ಲ ಭಾಗವಹಿಸಿ ಆ ವಾಕ್ಯದ ಪರಿಚಯ, ವಾಕ್ಯದ ಜೊತೆ ಒಂದು ಕನೆಕ್ಷನ್ ಇದ್ದಂಥ ಒಂದು ಕುಟುಂಬ. ವಾಕ್ಯದ ಜೊತೆ ಕನೆಕ್ಷನ್ ಇತ್ತು, ಆದರೆ ಸತ್ಯದ ಅರಿವು ಇರಲಿಲ್ಲ. ವಾಕ್ಯ ಗೊತ್ತಿತ್ತು. ನೀವು ನಮ್ಮೂರಿಗೆ ಬಂದು, ಹಾರೋಬೆಲೆಗೆ ಬಂದು, ಆಶಾ ಮತ್ತು ಆರೋಗ್ಯ ರಾಜ್ ಅಂತ ನಮ್ಮ ಡ್ಯಾಡಿ ಮಮ್ಮಿ ಹೆಸರು ಕೇಳಿದ್ರೆ ಯಾರು ಬೇಕಾದರೂ ತೋರಿಸ್ತಾರೆ, ಯಾರು ಬೇಕಾದರೂ ಹೇಳ್ತಾರೆ. ಯಾಕೆ ಅಂದರೆ ನನ್ನ ತಂದೆ ತಾಯಿ ಇಬ್ಬರೂ ಕೂಡ ಧ್ಯಾನ ಕೇಂದ್ರಕ್ಕೆ, ಬೆಂಗಳೂರಿನಲ್ಲಿ ಒಂದು ಧ್ಯಾನ ಮಂದಿರ ಇದೆ, ಆ ಧ್ಯಾನ ಮಂದಿರಕ್ಕೆ ಬಸ್ ಮಾಡಿ, ಒಂದೊಂದು ಬಸ್ಗಳನ್ನು ಮಾಡಿ, ಟೆಂಪೋಗಳನ್ನು ಮಾಡಿ, ಕಾರ್ಗಳನ್ನು ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು. ಧ್ಯಾನಕೂಟಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಅವರಿಗೆ ಬೇಕಾದಂಥ ಆಶೀರ್ವಾದ ಸಿಗ್ತಾಯಿತ್ತು, ಬಿಡುಗಡೆ ಸಿಗ್ತಾಯಿತ್ತು, ಸೌಖ್ಯ ಸಿಗ್ತಾಯಿತ್ತು, ಎಲ್ಲ ಸಿಗ್ತಾಯಿತ್ತು. ಆದರೆ ದೇವರ ವಾಕ್ಯದ ಜೀವ ಸಿಗ್ತಾ ಇರಲಿಲ್ಲ. ಸತ್ತವರಾಗೇ ಇರ್ತಾಯಿದ್ರು, ಮತ್ತೆ ಹಂಗೆ ಮನೆಗೆ ಬರ್ತಾಯಿದ್ರು. ಒಂದು ಶುದ್ಧೀಕರಣ ಆಗ್ತಾಯಿತ್ತು. ಯಾವ ಥರ ಶುದ್ಧೀಕರಣ ಅಂದರೆ, ಈಗ ಒಂದು ಮರ, ನಾವೆಲ್ಲರೂ ಮರ ನೋಡಿದ್ದೀವಿ. ಆ ಮರ ಬೆಳೆಯುತ್ತೆ. ಆ ಮರದಲ್ಲಿರುವಂಥ ರೆಂಬೆ ಕೊಂಬೆ ಆ ಕಡೆ ಈ ಕಡೆ ಹೋದರೆ ಅಡ್ಡದಿಡ್ಡಿ ಇರುವಂಥ ರೆಂಬೆ ಕೊಂಬೆನ ನಾವೇನು ಮಾಡ್ತೀವಿ, ಸವರಿ ಶುದ್ಧ ಮಾಡ್ತೀವಿ. ಆದರೆ ಬೇರ್ ಹಂಗೆ ಇದೆ, ಮರದ ಬೇರ್ ಹಂಗೆ ಇದೆ, ಬೇರ್ ಕಿತ್ತೋಗಿಲ್ಲ, ಮರ ಹೋಗಿಲ್ಲ, ಮರ ಒಳಗಡೆನೇ ಇದೆ, ಬೇರ್ ಒಳಗಡೆನೇ ಇದೆ. ಅದೇ ಥರನೇ ನಮ್ಮ ತಂದೆ ತಾಯಿಗಳು ಜನರನ್ನು ಕರ್ಕೊಂಡು ಹೋಗ್ತಾ ಇದ್ರು, ಅವರು ಹೋಗ್ತಾ ಇದ್ರು, ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಬೇರ್ ಒಳಗಡೆ ಇದೆ. ಆ ಬೇರ್ ಏನು ಗೊತ್ತಾ? ಪಾಪ ಎಂಬಂಥ ಬೇರು. ಪಾಪ ಎಂಬಂಥ ಬೇರು ಒಳಗಡೆ ಇತ್ತು. ವಾಕ್ಯ ಕೇಳಿಸ್ಕೊತಾ ಇದ್ವಿ, ನೋ ಚೇಂಜಸ್. ಆದರೆ ವಾಕ್ಯಕ್ಕೆ ಶಕ್ತಿ ಇಲ್ವಾ, ಜೀವ ಇಲ್ವಾ, ಕ್ರಿಯೆ ಮಾಡಲ್ವಾ? 100% ಜೀವ ಇದೆ, 100% ಕ್ರಿಯೆ ಮಾಡುತ್ತೆ. ಆದರೆ ಯಾಕೆ ಮಾಡಿಲ್ಲ ಅಂದರೆ, ಸತ್ಯ ವಾಕ್ಯ ನಿಜವಾಗ್ಲೂ ಇರುವ ರೀತಿಯಲ್ಲಿಯೇ ಬೋಧಿಸಲ್ಪಡಲಿಲ್ಲ. ಅದೇ ಕಾರಣ ಸತ್ಯದ ನಿಜವಾದ ಅರಿವು ನನ್ನ ಕುಟುಂಬಕ್ಕೆ, ನನ್ನ ತಂದೆ ತಾಯಿ ನನಗೆ ಆಗಲಿಲ್ಲ. ಇದು ಎಷ್ಟು ವರ್ಷ ಆಯಿತು ಅಂದರೆ, ಬಹಳ ವರ್ಷಗಳು, ತುಂಬ ವರ್ಷಗಳು. ಹೋಗುವಾಗ ವಾಕ್ಯದಲ್ಲಿ ಇರುವಂಥ ಕುಟುಂಬ ನಮ್ಮ ಕುಟುಂಬ, ಅನೇಕರನ್ನು ವಾಕ್ಯ ಕೇಳಿಸ್ಕೊಳ್ಳೋದಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥ ಕುಟುಂಬ. ಬಟ್ ನಮ್ಮ ಕುಟುಂಬದಲ್ಲಿ ಏನಿದೆ ಗೊತ್ತಾ? ಸಂಶಯ, ಅಪ್ಪ ಅಮ್ಮ ನಡುವೆ ಸಂಶಯ, ಜಗಳ, ದ್ವೇಷ, ಆತ್ಮಹತ್ಯೆ ಚಿಂತೆ, ಡೈವೋರ್ಸ್ಗೆ ಹೋಗುವಂಥ ಪರಿಸ್ಥಿತಿ. ಮಾತ್ರ ಅಲ್ಲ, ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಹೇಳೋಕೆ ಹೋದರೆ ಎಲ್ಲ ದುಶ್ಚಟಗಳು, ದುರ್ಗುಣಗಳು, ಮೊಬೈಲ್ ಫೋನಿಂದ ಹಿಡಿದು ಡ್ರಿಂಕ್ಸ್, ಸಿಗರೇಟು, ಏನೇನೆಲ್ಲ ಇದೆಯೋ ಈ ಪ್ರಪಂಚದಲ್ಲಿ ಇವತ್ತು ಏನು ದುಶ್ಚಟ, ದುರ್ಗುಣಗಳು, ದುರಭ್ಯಾಸಗಳು ಎಲ್ಲ ಇತ್ತು. ಆದರೂ ವಾಕ್ಯ ಇತ್ತು. ಆದರೆ ಆ ವಾಕ್ಯ ಒಳಗಡೆ ಇದ್ದಂಥ ಬೇರನ್ನು ತೆಗೆದು ಹಾಕಲು ಬೇಕಾದಂಥ ನಿಜವಾದ ಸತ್ಯದ ಅರಿವು ಸಿಕ್ಕಿಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆದರೆ ನಾನು ಸ್ವಲ್ಪ ಶಾರ್ಟಾಗಿ ಹೇಳ್ತೇನೆ. ನನಗೆ ನನ್ನ ಜೀವನವನ್ನು ವೈಯಕ್ತಿಕವಾಗಿ ಬದಲಾಯಿಸಿದಂಥ ಒಂದು ವಾಕ್ಯ ಇದೆ. ಆ ವಾಕ್ಯ ಏನು ಅಂದರೆ, ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, 8ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದರೋ ಅವರನ್ನು ಕರೆದಿದ್ದಾರೆ, ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ, ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ.
ಈ ವಾಕ್ಯ ನನ್ನ ಜೀವನದಲ್ಲಿ ಯಾವ ರೀತಿ ಇಲ್ಲಿ ಬರೆಯಲ್ಪಟ್ಟಿದೆಯೋ ಅದೇ ರೀತಿ ನೆರವೇರಿದೆ. ಒಂದು ಪಾಯಿಂಟ್ ಕೂಡ ಚೇಂಜ್ ಇಲ್ಲ. ಮೊದಲನೇದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾರನ್ನು ಮೊದಲೇ ನೇಮಿಸಿದ್ದಾರೋ. ಅಂದರೆ ದೇವರು, ನಾನು ನನ್ನ ತಾಯಿ ಗರ್ಭದಲ್ಲಿ ನಾನು ಹುಟ್ಟೋದಕ್ಕೆ ಮುಂಚೆ ನನ್ನ ತಾಯಿಗೆ ಯಾರೋ ಹೇಳಿದ್ರಂತೆ, ನಿಮಗೆ ಹುಟ್ಟುವಂಥ ಒಂದು ಮಗುವನ್ನು, ಮೊದಲನೇ ಮಗುವನ್ನು ದೇವರಿಗೆ ಕೊಡಬೇಕು. ನನ್ನ ತಾಯಿಯ ಬ್ಯಾಕ್ಗ್ರೌಂಡ್ ಬಂದು ಅನ್ಯ ಧರ್ಮದಿಂದ ಬಂದಂಥ ಒಂದು ಬ್ಯಾಕ್ಗ್ರೌಂಡ್. ಅವರು ಹುಟ್ಟು ಕ್ರಿಶ್ಚಿಯನ್ಸ್ ಅಲ್ಲ, ಕ್ರಿಸ್ತನಲ್ಲಿ ಈಗ ಹುಟ್ಟಿದ್ದಾರೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ಅನ್ಯ ಧರ್ಮದಿಂದ ಬಂದಂಥ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದಂಥ ನನ್ನ ತಾಯಿ ಅವ್ರಿಗೆ ಯಾರೋ ಹೇಳಿದ್ದಾರೆ, ನಿಮಗೆ ಹುಟ್ಟುವಂಥ ಮೊದಲನೇ ಮಗುವನ್ನು ದೇವರಿಗೆ ಕೊಡಬೇಕು ಅಂತ. ಅವ್ರಿಗೆ ಯಾವ ರೀತಿ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಅಂದರೆ, ದೇವರಿಗೆ ಕೊಡಬೇಕಂದ್ರೆ ಫಾದರ್ ಆಗಕ್ಕೆ ಬಿಟ್ಬಿಡಬೇಕು, ಫಾದರ್ ಮಾಡಿಸ್ಬೇಕು, ಫಾದರ್ಗೆ ಹೋಗು, ಸೆಮಿನೇರಿಗೆ ಹೋಗು, ಫಾದರ್ ಆಗಬೇಕು ನೀನು. ನನ್ನ ತಲೆ ಒಳಗಡೆ ಚಿಕ್ಕ ವಯಸ್ಸಿಂದ ಅವ್ರು ತುಂಬಿದ್ದಿದೆ. ಬಟ್ ನನಗಿಷ್ಟ ಇಲ್ಲ, ಸ್ವಲ್ಪ ಕೂಡ ಇಷ್ಟ ಇಲ್ಲ ಫಾದರ್ ಆಗೋದು. ಬಟ್ ಅವ್ರು ಬಿಡ್ತಾ ಇಲ್ಲ, ನೀನು ಫಾದರ್ ಆಗಬೇಕು. ಪಾಪ ಅವ್ರ ಮನಸ್ಸಲ್ಲೇನು, ನನ್ನ ಮಗುವನ್ನು, ನನ್ನ ಗರ್ಭದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲನೇ ಮಗುವನ್ನು ನಾನು ದೇವ್ರಿಗೆ ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ, ಅದನ್ನ ಕೊಡಲೇಬೇಕು ಅಂತ. ಬಟ್ ನನಗಿಷ್ಟ ಇಲ್ಲ. ಇದೇ ಥರ ಸೆಮಿನೇರಿಗೂ ಹೋದೆ, 2 ಕಡೆ ಹೋದೆ, ಇದ್ದಿಲ್ಲ, ಬಂದುಬಿಟ್ಟೆ. ದೇವರ ಪ್ಲ್ಯಾನ್ ಬೇರೆ ಅಲ್ವಾ, ಈ ವಾಕ್ಯ ನೆರವೇರಬೇಕಲ್ವಾ, ಅದಕ್ಕೆ ಆಗಿಲ್ಲ. ನೇಮಿಸಿದ್ರು, ಆದರೆ ಆಗಿಲ್ಲ. ಒಂದು ಸಾರಿ ನನ್ನ ತಾಯಿ ನನ್ನನ್ನು ಎತ್ಕೊಂಡು, ನಾನು ಡೆಲಿವರಿ ಆದಮೇಲೆ ನನ್ನನ್ನು ಒಂದು ಮಗುವಾಗಿ ಎತ್ಕೊಂಡು, ನಮ್ಮಪ್ಪನಿಗೆ ಆವಾಗ ತುಂಬ ಕಾಯಿಲೆ. ನಮ್ಮಪ್ಪ ಹೆಸರು ಆರೋಗ್ಯರಾಜ್, ಆದರೆ ಅವ್ರಿಗಿದ್ದಿದ್ದೆಲ್ಲ ಅನಾರೋಗ್ಯನೇ. ಸೊ ಒಂದು ಚರ್ಚ್ಗೆ ಹೋಗ್ತಾರೆ ಬೆಂಗಳೂರಿನಲ್ಲಿ, ಸೆಂಟ್ ಆ್ಯಂಟನೀಸ್ ಚರ್ಚ್ ಬಸವನಪುರಕ್ಕೆ ಹೋಗ್ತಾರೆ. ಮೊದಲನೇ ಧ್ಯಾನಕೂಟ ಅಲ್ಲಿ ಅವರು ಅಟೆಂಡ್ ಮಾಡ್ತಾರೆ. ಆ ಧ್ಯಾನಕೂಟದಲ್ಲಿ ದೇವರ ಸೇವಕರು ಯಾರೋ ಗೊತ್ತಿಲ್ಲ ನನಗೆ, ಅವರು ಹೇಳ್ತಾರೆ ಏನಂತ, ಇಲ್ಲಿ ಒಂದು ಮಹಿಳೆ ಒಂದು ಮಗುವನ್ನು ಎತ್ಕೊಂಡು ಬಂದಿದ್ದಾರೆ, ದೇವರ ಮಗುವನ್ನು ಅವ್ರ ಸೇವೆಗೋಸ್ಕರ ಕರೀತಾ ಇದ್ದಾರೆ, ಅಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಂತೆ. ನನಗೆ ಇದುವರೆಗೂ ಗೊತ್ತಿರಲಿಲ್ಲ. ಯಾವಾಗ ಗೊತ್ತಾಯಿತು ಅಂದರೆ, ಯೇಸು ಸ್ವಾಮಿಯಲ್ಲಿ ಬಂದ ಮೇಲೆ ಗೊತ್ತಾಯಿತು. ಹೇಳಿದ್ರು, ಆದರೆ ನಮ್ಮಮ್ಮ ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ, ಅಲ್ಲೇ ಬಿಟ್ಬಿಟ್ಟು ಮತ್ತೆ ಬಂದುಬಿಟ್ರು ಮನೆಗೆ ಬಂದು ಯಥಾ ಪ್ರಕಾರ ಜೀವನ. ನನ್ನ ಜೀವನನೂ ನಾರ್ಮಲ್ ಲೈಫ್. ಈ ಲೋಕದ ಜನ ಯಾವ ರೀತಿ ನಾರ್ಮಲ್ ಆಗಿ ಬದುಕ್ತಾರೆ, ನಾರ್ಮಲ್ ಅಂದರೆ ಪಾಪದ ಜೀವನ, ಸ್ವಾರ್ಥಭರಿತವಾದ ಪಾಪದ ಜೀವನನೇ ನನ್ನ ಜೀವನ. ಹಿಂಗೇ ಕಂಟಿನ್ಯೂ ಆಗ್ತಾಯಿತ್ತು. ಕಂಟಿನ್ಯೂ ಆಗುವಾಗ ಯಾರನ್ನು ನೇಮಿಸಿದ್ದರೋ ಅವರನ್ನು ಕರೆದ್ರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ನನ್ನನ್ನು ದೇವರು ನೇಮಿಸಿದ್ರು, ನೀನು ಬೇಕು ನನಗೆ, ನೀನು ನನಗೆ ಬೇಕೇ ಬೇಕು ಅಂತ ಅಪಾಯಿಂಟ್ ಮಾಡಿದ್ರು. ನಿನ್ನನ್ನು ನನ್ನ ಸೇವೆಗೋಸ್ಕರ ನಿಲ್ಲಿಸ್ತೀನಿ ಅಂತ ಅಪಾಯಿಂಟ್ ಮಾಡಿದ್ರು. ನನ್ನ ಯೋಗ್ಯತೆ ಅಲ್ಲ, ನನ್ನ ಅರ್ಹತೆ ಅಲ್ಲ, ನನ್ನ ಬಲ ಅಲ್ಲ, ನನ್ನ ಸಾಮರ್ಥ್ಯ ಅಲ್ಲ, ಆತನ ಕೃಪೆ, ಆತನ ಬಲ, ಆತನ ಸಾಮರ್ಥ್ಯ, ಆತನ ಪ್ರೀತಿ, ಆತನ ಕರುಣೆ, ಇಷ್ಟೇ ಪ್ರಿಯರೇ. ಸೊ ನೇಮಿಸಿದಂಥ ದೇವರು ಇಷ್ಟ ಬಂದಂಗೆ ಬದ್ಕೊಂಡು ಹೋಗ್ತಾ ಇದೆ. ನೇಮಿಸಿದ್ರು, ನಾನು ಆ ನೇಮಕ ಮಾಡಿರುವುದಕ್ಕೆ ತಕ್ಕ ಜೀವನ ಇಲ್ಲ. ದೇವರು ನನ್ನ ನೇಮಿಸಿದ್ರು, ಇವನು ನನಗೆ ಬೇಕು. ಈ ಆಶಾ ಎಂಬಂಥ ಈ ಸಹೋದರಿಯ ಗರ್ಭದಿಂದ ಬಂದಿರುವಂಥ ಈ ಮಗು ನನಗೆ ಬೇಕು ಅಂತ ದೇವರು ಆಸೆ ಪಟ್ಟು ಪ್ರತ್ಯೇಕಿಸಿ ನನ್ನನ್ನು ಅವ್ರ ಸೇವೆಗೋಸ್ಕರ ಅವರು ಸೇವಕರ ಮುಖಾಂತರ ಏಳಿಸಿದ್ರು ಕೂಡ, ನಾನು ಬದುಕಿದ್ದು ನನ್ನ ಇಷ್ಟ, ನನ್ನ ಜೀವನ, ನನ್ನ ಆಸೆ. ಯಾರು ನನ್ನ ಕೇಳ್ತಾರೆ? ಮೈ ಲೈಫ್, ಮೈ ರೂಲ್ಸ್. ನಾನೇನು ಬೇಕಾದರೂ ನೋಡ್ತೀನಿ, ನಾನೇನು ಬೇಕಾದರೂ ತಿಂತೀನಿ, ನನ್ನ ಜೀವನ ಯಾರು ಕೇಳಂಗಿಲ್ಲ. ಇದೇ ಒಂದು ಹೊಲಸಾದ ಜೀವನದಲ್ಲಿ ಬದುಕಿದೆ. ಜೊತೆಯಲ್ಲಿ ಬೈಬಲ್ ಓದ್ತಾ ಇದೆ, ಚರ್ಚ್ಗೂ ಹೋಗ್ತಾ ಇದೆ, ಪರಮಪ್ರಸಾದ ತಗೊಳ್ತಾ ಇದೆ, ಧ್ಯಾನಕ್ಕೂ ಹೋಗ್ತಾ ಇದೆ. ಆದರೆ ಗಮನ ಕೊಟ್ಟು ಕೇಳಿ, ಆದರೆ ಕೊರೋನಾ ಒಂದು ದೊಡ್ಡ ಆಶೀರ್ವಾದ ನನಗೆ. ಕೊರೋನಾ ವೈರಸ್ ಟೈಮಲ್ಲಿ ಒಬ್ಬರು ಟೀಚರ್ ಕ್ಲಾಸ್ ನಡೆಸ್ತಾ ಇದ್ರು. ಆ ಕ್ಲಾಸಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಭಾಗಿಯಾಗ್ತಾ ಇದ್ರು. ನಮ್ಮಪ್ಪ ಏನು ಮಾಡಿದ್ರು ಅಂದರೆ, ಕೊಡೋ ನಿನ್ನ ಮೊಬೈಲ್ ಫೋನ್, ಟೀಚರ್ ಸ್ವಲ್ಪ ಕ್ಲಾಸ್ ನಡೆಸ್ತಾ ಇದ್ದಾರೆ, ಆ ಕ್ಲಾಸಿಗೆ ಸ್ವಲ್ಪ ಜಾಯ್ನ್ ಆಗೋಣ ಅಂತ ಹೇಳಿ ಮೊಬೈಲ್ ಫೋನ್ ಕೇಳಿದರು. ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಲ್ಲಿ ನಡೆಸ್ತಾ ಇದ್ದಂಥ ಕ್ಲಾಸ್
ದೇವರ ಕ್ಲಾಸ್, ಆಧ್ಯಾತ್ಮಿಕತೆಯ ಕ್ಲಾಸ್, ನನಗದು ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ಏನಿಷ್ಟ ಅಂದರೆ ಬೇರೆ ಮೊಬೈಲ್ ಫೋನಲ್ಲಿ ನನಗಿಷ್ಟ ಬಂದಿದ್ದು ನೋಡೋದು ಇಷ್ಟ. ಲೋಕದ ಫಿಲಮ್ ಮೂವೀಸ್ಗಳು, ಅಶ್ಲೀಲ ಚಿತ್ರಗಳು ಇದೇ ನೋಡೋಕ್ಕಿಷ್ಟ. ಬಟ್ ನನಗೆ ಇದು ಆಧ್ಯಾತ್ಮಿಕ ಕ್ಲಾಸ್, ದೇವರ ಕುರಿತಾದ, ಯೇಸುವಿನ ಕುರಿತಾದ ಕ್ಲಾಸ್ ನಡೆಸ್ತಾ ಇದ್ದಾರೆ ಒಂದು ಟೀಚರ್. ಆ ಟೀಚರ್ ನಡೆಸ್ತಾ ಇರುವಂಥ ಕ್ಲಾಸಲ್ಲಿ ನಮ್ಮಪ್ಪ ಜಾಯ್ನ್ ಆಗಬೇಕು ಅಂತ ಟೀಚರ್ ಯಾವಾಗಲೂ ಹೇಳಿದ್ದಾರೆ. ಬಟ್ ನಮ್ಮಪ್ಪ ಕೇಳಿದ್ರು, ಕೊಡೋ ಟೀಚರ್ ಹೇಳಿದ್ದಾರೆ ಈ ಥರ ಇದೆಯಂತೆ, ಜಾಯ್ನ್ ಆಗೋಣ ಅಂತ ಕೇಳ್ತಾ ಇದ್ದಾರೆ. ಬಟ್ ನನಗೆ ಇಷ್ಟ ಇಲ್ಲ, ಕೊಡಲ್ಲ ನಾನು. ಹಠಮಾರಿತನ, ಅವಿಧೇಯತೆ. ನಮ್ಮಪ್ಪ ಕೇಳಿದ್ರು ಇನ್ನೊಂದು ಸಾರಿ, ಪರವಾಗಿಲ್ಲ ಒಂದು ಸಾರಿ ಕೊಡು, ಹಾಕಿ ನೋಡೋಣ ಅಂತ. ನನ್ನ ಮೊಬೈಲ್ ಫೋನ್ ಮೊದಲನೇ ಬಾರಿಗೆ ನಾನು ತಗೊಂಡಿದ್ದು ಅಪ್ಪನ ಹತ್ರ ಹಠ ಮಾಡಿ, ಬ್ಲ್ಯಾಕ್ ಮೇಲ್ ಮಾಡಿ ತಗೊಂಡಂಥ ಒಂದು ಮೊಬೈಲ್ ಫೋನ್. ಆ ಮೊಬೈಲ್ ಫೋನ್ ಕೊಟ್ಟಾದ್ಮೇಲೆ ಜಾಯ್ನ್ ಆದ್ವಿ. ಆ ಕ್ಲಾಸ್ ನಡೆಸ್ತಾ ಇದ್ದಂಥ ಒಂದು ಆ್ಯಪ್ನ ಹೆಸರು ಏನು ಅಂದರೆ ಸಿಸ್ಕೋ ವೆಬೆಕ್ಸ್ ಮೀಟಿಂಗ್ ಆ್ಯಪ್ ಇವಾಗಲೂ ಇದೆ. ತುಂಬ ಜನ ಜಾಯ್ನ್ ಆಗ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಟೀಚರ್ ನಾವೆಲ್ಲೆಲ್ಲ ಹೋಗ್ತೀವೋ ಅಲ್ಲಲ್ಲಿಂದ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಡೆಸ್ತಾ ಇದ್ದಾರೆ, ಇನ್ನೂ ಕ್ಲಾಸ್ ನಡೀತಾ ಇದೆ, ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಆ ಆ್ಯಪಲ್ಲಿ ಜಾಯ್ನ್ ಆದ್ವಿ, ಕನೆಕ್ಟ್ ಆದರು, ಅಪ್ಪ ಕನೆಕ್ಟ್ ಮಾಡಿದ್ರು. ಕನೆಕ್ಟ್ ಆಗಿ ಹೋಗ್ತಾ ಇದೆ, ಕ್ಲಾಸ್ ಹೋಗ್ತಾ ಇದೆ. ನಾನು ಯಾವ ರೀತಿ ಅಟೆಂಡ್ ಆದೆ ಅಂದರೆ, ಈ ಕ್ಲಾಸಲ್ಲಿ ಕೆಲವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಇರ್ತಾರಲ್ವ, ತುಂಬ ತಲಹರಟೆ, ತುಂಬ ಕುಚೇಷ್ಟೆ ಮಾಡೋದು, ತುಂಬ ಹಾಳು ಮಾಡೋದು. ಅವರು ಓದಲ್ಲ, ಓದೋರ್ನು ಬಿಡಲ್ಲ, ಆ ಥರ. ಆ ರೀತಿ ಕಂಡೀಷನ್ನಲ್ಲಿ ನಾನು ನನ್ನ ಮನೆಯಲ್ಲಿ ಜಾಯ್ನ್ ಆದೆ ಈ ವೆಬ್ಎಕ್ಸ್ ಎಂಬಂಥ ಒಂದು ಆ್ಯಪ್ಗೆ. ಕ್ಲಾಸ್ ನಡೀತಾ ಇತ್ತಲ್ವ, ಆಧ್ಯಾತ್ಮಿಕ ಕ್ಲಾಸ್, ಅದಕ್ಕೆ ಜಾಯ್ನ್ ಆದೆ. ಆದರೆ ಕಣ್ಣಂತೂ ಮುಚ್ಚಿಲ್ಲ, ಕೈಯಂತೂ ಎತ್ತಿಲ್ಲ, ಹಲ್ಲೇಲೂಯ ಅಂತ ಹೇಳಿಲ್ಲ, ಯೇಸುವೇ ಸ್ತೋತ್ರ ಅಂತ ಹೇಳಿಲ್ಲ. ಆದರೆ ವಾರದ ಕೊನೆಯ ದಿನ ಶನಿವಾರ ಏನಾಯಿತು ಅಂದರೆ, ಹೀಗೆ ಕ್ಲಾಸ್ ಹೋಗ್ತಾ ಇದೆ, ಹೀಗೆ ಆಧ್ಯಾತ್ಮಿಕ ಪ್ರಬೋಧನೆಗಳೆಲ್ಲ ಆಗ್ತಾ ಇದೆ, ಸ್ತುತಿ ಆರಾಧನೆ ಎಲ್ಲ ಆಗ್ತಾ ಇದೆ. ಆ ಸಮಯದಲ್ಲಿ ಟೀಚರ್ಗೆ ಇನ್ನೊಂದು ಟೀಚರ್ ಇದ್ದಾರೆ, ಮಾಸ್ಟರ್. ಅವರು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಮಾತಾಡಿದ್ರು, ಏನಂತ ಗೊತ್ತಾ? ಸ್ಟೀಫನ್, ನೀನು ಹೋಗ್ತಾ ಇರೋ ಮಾರ್ಗ ಸರಿಯಿಲ್ಲ, ನಾನು ನಿನ್ನನ್ನು ಕರೀತಾ ಇದ್ದೀನಿ, ಶುಭ ಸಂದೇಶ ಸಾರೋದಕ್ಕೆ ಬಾ ಅಂತ ಕರೆ ಬಂತು. ಯಾವಾಗ ಗೊತ್ತಾ? ವಾರದ ಕೊನೆಯ ದಿನ ಸರಿಯಾಗಿ ಸ್ತುತಿ ಆರಾಧನೆ ನಡೀತಾ ಇದೆ. ಆ ಟೈಮಲ್ಲಿ ನಾನು ಕಣ್ಣು ಮುಚ್ಚೋಣ ಅಂತ ಒಂದು ಒತ್ತಾಯದ ಮೇರೆಗೆ ಮುಚ್ಚಿದ್ದು. ಕಣ್ಣು ಮುಚ್ಚುವಾಗ ನನ್ನ ಒಳಗಡೆ ಈ ಜೀವವುಳ್ಳ ದೇವರ ವಾಕ್ಯವಾಗಿದ್ದ ದೇವರು ಅಂದು ನನ್ನ ಅಂತರಂಗದಲ್ಲಿ ಮಾತನಾಡಿದ್ರು. ಸ್ಟೀಫನ್, ನೀನು ಹೋಗ್ತಾ ಇರೋದು ಸರಿ ಇಲ್ಲ, ಬಾ, ನಾನು ನಿನ್ನ ಶುಭ ಸಂದೇಶ ಸಾರೋದಕ್ಕೆ ಕರೀತಾ ಇದ್ದೀನಿ ಅಂತ. ಕರೆ ಬಂದ ತಕ್ಷಣ ನೆಕ್ಸ್ಟ್ ಮಾಡಿದ್ದೆ, ನನಗೆ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್. ಇದು ಯಾರ್ದು ಸ್ವರ? ಇದು ಯಾರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ? ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನೆಕ್ಸ್ಟ್ ಕಾಲ್ ಮಾಡಿದ್ದೆ ಆ ಟೀಚರ್ಗೆ. ಟೀಚರ್ ಕ್ಲಾಸ್ ಕೊಡ್ತಾ ಇದ್ರಲ್ವಾ, ಆ ಟೀಚರ್ಗೆ ಕಾಲ್ ಮಾಡಿದೆ. ಆ ಟೀಚರ್ ಬೇರೆ ಯಾರೂ ಅಲ್ಲ, ಅವರು ಈಗ ತಾನೇ ಪ್ರಬೋಧನೆ ಕೊಟ್ಟು ಹೋಗಿದ್ದಾರೆ, ನೆಕ್ಸ್ಟ್ ಕ್ಲಾಸ್ ಬರ್ತಾರೆ. ಅವ್ರ ಹೆಸರು ಬ್ರದರ್ ಶಿಜು ಥಾಮಸ್ ಅಂತ. ಸೊ ಅವ್ರಿಗೆ ಫೋನ್ ಮಾಡಿದೆ. ನಾನು ಫೋನ್ ಮಾಡಿ ಹೇಳಿದೆ, ಏನಂತ ಅಂದರೆ, ಇದು ಯಾರ್ದು ಸ್ವರ? ನನಗೆ ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ನೀವು ಹೇಳಿ ಅಂತ. ಅವ್ರು ಹೇಳಿದೊಂದೇ, ಟೀಚರ್ ಹೇಳಿದೊಂದೇ, ಇದು ನಿನ್ನ ಮಾಸ್ಟರ್, ನಿನ್ನ ಪ್ರಭು, ನಿನ್ನ ಒಡೆಯ, ನಿನ್ನ ಸೃಷ್ಟಿಕರ್ತ, ನಿನ್ನ ರಕ್ಷಕ ನಿನ್ನನ್ನು ಕರೀತಾ ಇದ್ದಾನೆ. ಇವತ್ತು ನೀನು ಆ ಸ್ವರಕ್ಕೆ ಕಿವಿಗೊಟ್ಟು ಬರೋದಾದರೆ ನಿನ್ನನ್ನು ಅವರು ಶಕ್ತಿಯುತವಾಗಿ ಅವ್ರ ಸೇವೆಯಲ್ಲಿ ಯೂಸ್ ಮಾಡ್ತಾರೆ ಅಂತ. ಪ್ರಿಯರೇ, ಅವತ್ತು ನಾನು ಸರೆಂಡರ್ ಆಗಿದ್ದು, ನಿನ್ನ ಸ್ವರಕ್ಕೆ ನಾನು ಶರಣಾಗ್ತಾ ಇದ್ದೇನೆ ಅಂತ. ಶರಣಾದ ನಂತರ ಅವರು ನೆಕ್ಸ್ಟ್ ಹೇಳಿದ್ದೆ, ಸ್ಟಾರ್ಟ್ ರೀಡಿಂಗ್ ಬೈಬಲ್, ವಾಕ್ಯ ಓದೋದಕ್ಕೆ ಸ್ಟಾರ್ಟ್ ಮಾಡು. ನಾನು ಓದ್ತಾ ಇದ್ದೀನಿ. ಮತ್ತಾಯ ಆಯಿತು, ಮಾರ್ಕ ಆಯಿತು, ಲೋಕ ಆಯಿತು, ಯೌವಾನ ಆಯಿತು,
ಏನು ಅರ್ಥ ಆಗ್ತಾ ಇಲ್ಲ. ಕತೆ ಪುಸ್ತಕ ಥರ ಓದ್ತಾ ಇದ್ದೀನಿ, ಬೋರಿಂಗ್ ಆಗ್ತಾ ಇದೆ, ಏನೇನೋ ಅನ್ನಿಸ್ತಾ ಇದೆ, ಯಾಕೆ ಓದ್ತಾ ಇದ್ದೀನಿ ಅನಿಸ್ತಾ ಇದೆ, ನಿದ್ದೆ ಬರ್ತಾ ಇದೆ, ಆದರೂ ಬಿಡ್ತಾ ಇಲ್ಲ. ಅವ್ರು ಹೇಳಿದರು, ಯಾವ ರೀತಿ ಓದ್ತಾ ಇದೆಯಾ? ನಾನು ತಗೊತೀನಿ, ಹೀಗೆ ಓದ್ತೀನಿ. ಅವ್ರು ಹೇಳಿದ್ರು, ಆ ರೀತಿ ಓದೋದು ಬೇಡ, ಒಂದು ಚಿಕ್ಕ ಪ್ರಾರ್ಥನೆ ಮಾಡು. ಏನು ಚಿಕ್ಕ ಪ್ರಾರ್ಥನೆ? ದೇವರೇ, ನಿನ್ನ ಜ್ಞಾನದಿಂದ ನನ್ನನ್ನು ತುಂಬಿಸಿ ಅಂತ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಓದೋದಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದ ತಕ್ಷಣವೇ, ಆ ಕ್ಷಣದಿಂದ ಮೊದಲುಗೊಂಡು ಇಲ್ಲಿಯವರೆಗೂ ಅವರ ವಾಕ್ಯದಲ್ಲಿ ಇರುವಂಥ, ಈ ಜೀವವುಳ್ಳ ವಾಕ್ಯದಲ್ಲಿ ಇರುವಂಥ ಒಂದೊಂದು ಪ್ರಕಟಣೆಗಳು ನನ್ನ ಕಣ್ಮುಂದೆ ಯಾವ ರೀತಿ ಹೋಗ್ತದೆ ಅಂದರೆ, ಒಂದು ಫಿಲಮ್ನ ನಾವು ನೋಡುವಾಗ ಅದ್ರ ಮುಂಚೆ ಟ್ರೈಲರ್ ಬರುತ್ತೆ, ಟೀಸರ್ ಬರುತ್ತೆ. ಅಂದರೆ ಅದ್ರ ಒಂದು ಶಾರ್ಟ್ 2 minutes ಟ್ರೈಲರ್ ತೋರಿಸ್ತಾರೆ, ಏನೇನೆಲ್ಲ ಇರುತ್ತೆ ಮೂವಿಲಿ ಅಂತ. ಅದೇ ರೀತಿ ಈ ವಾಕ್ಯವನ್ನು ಓದುವಾಗ ಈ ವಾಕ್ಯದ ಒಳಗಡೆ ಏನೇನೆಲ್ಲ ಇದೆ ಅಂತ ಒಂದು ಟ್ರೈಲರ್ ಹೋಲಿ ಸ್ಪಿರಿಟ್ ರಿವೀಲ್ ಮಾಡ್ತಾ ಇದ್ದಾರೆ. ಒಂದು ಟ್ರೈಲರ್ ನನ್ನ ಒಳಗಡೆ ಆ ಪವಿತ್ರಾತ್ಮರು ಓಪನ್ ಮಾಡಿ ಕೊಡ್ತಾ ಇದ್ದಾರೆ. ಮಗನೇ, ಇದೆ, ಈ ವಾಕ್ಯದಲ್ಲಿ ಇರೋದಿದೆ, ಈ ವಾಕ್ಯದಲ್ಲಿ ಇರೋದಿದೆ, ಈ ವಾಕ್ಯದಲ್ಲಿ ಇರೋದಿದೆ, ಇದೆ 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 ಎಂದು ರಿವೀಲ್ ಮಾಡ್ತಾ ಹೋಗ್ತಾ ಇದ್ದಾರೆ. ನನಗೆ ಆ ರೀತಿ ರಿವೀಲ್ ಮಾಡ್ತಾ ಹೋಗುವಾಗ ನನ್ನಲ್ಲಿ ಇದ್ದಂಥ ಎಲ್ಲ ಎಕ್ಸ್ಟರ್ನಲ್, ಬಾಹ್ಯವಾಗಿ ನಾನು ಮಾಡ್ತಾ ಇದ್ದಂಥ ಎಲ್ಲವುಗಳು ಒಂದೊಂದೇ ಕನೆಕ್ಷನ್ ಹೋಯ್ತು. ಫ್ರೆಂಡ್ಸ್ ಕನೆಕ್ಷನ್ ಹೋಯ್ತು, ಅನ್ವಾಂಟೆಡ್ ಬೇಡವಾದಂಥ ದುಶ್ಚಟ ದುರ್ಗುಣಗಳ ಕನೆಕ್ಷನ್ ಹೋಯ್ತು, ಮೊಬೈಲ್ ಫೋನ್ ಜೊತೆ ಇದ್ದಂಥ ಕನೆಕ್ಷನ್ ಹೋಯ್ತು, TV, ಸಿನಿಮಾ, ಸೀರಿಯಲ್, ಈ ಎಂಟರ್ಟೈನ್ಮೆಂಟ್ ಜೊತೆ ಇದ್ದಂಥ ಕನೆಕ್ಷನ್ ಹೋಯ್ತು, ಎಲ್ಲದ್ರ ಕನೆಕ್ಷನ್ ಹೋಯ್ತು. ಹೋಗಿ ದೇವರು ಸಪ್ರೇಟ್ ಮಾಡಿದರು. ನನ್ನನ್ನು ಸಪ್ರೇಟ್ ಮಾಡಿ ಆದಮೇಲೆ ಯಾರನ್ನು ನೇಮಿಸಿದ್ರು? ಅವ್ರನ್ನ ಕರೆದ್ರು. 2 ಆಯಿತು. ಈಗ ಇನ್ನು ನೆಕ್ಸ್ಟ್ ಏನಿದೆ? ರೋಮ 8:30 ಯಾರನ್ನು ಕರೆದ್ರು? ಅವ್ರನ್ನ ನೇಮಿಸಿದ್ರು. ಯಾರನ್ನು ನೇಮಿಸಿದ್ರು ಅವ್ರನ್ನ ಕರೆದ್ರು. ಯಾರನ್ನು ಕರೆದುಬಿಟ್ಟು ಹಂಗೆ ಸೇವೆ ಮಾಡೋ ಅಂತ ಬಿಟ್ಬಿಟ್ಟಿಲ್ಲ, ಕರೆದುಬಿಟ್ಟು ನಿನಗೆ ನನ್ನ ಜೊತೆ ಒಂದು ಸಂಬಂಧ ಬೇಕು, ಒಂದು ರಿಲೇಷನ್ಶಿಪ್ ಬೇಕು, ಒಂದು ಜೀವ ಬೇಕು. ಆ ಜೀವ ಪಡ್ಕೊಳ್ಳೋದಕ್ಕೆ ನನಗೋಸ್ಕರನೇ ದೇವರು ಪ್ರಾರಂಭ ಮಾಡಿದ್ದು ರೋಮನರಿಗೆ ಬರೆದ ಪತ್ರಿಕೆಯ ಒಂದು ಬೈಬಲ್ ಸ್ಟಡಿ ನನಗೋಸ್ಕರ ದೇವರು ಪ್ರಾರಂಭ ಮಾಡಿದರು. ಆ ಬೈಬಲ್ ಸ್ಟಡಿ ಸ್ಟಾರ್ಟ್ ಆಯಿತು. 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ. 3ನೇ ಅಧ್ಯಾಯದವರೆಗೂ ನಾನು ಕೇಳಿಸ್ಕೊಳ್ಳುವಾಗ ನನಗೆ ಗೊತ್ತಾಯಿತು, ನಾನೊಂದು ಮಹಾಪಾಪಿ. ನಾನು ಏನೇ ಮಾಡಿದ್ರು ಸ್ವರ್ಗಕ್ಕೆ ಯೋಗ್ಯನೇ ಅಲ್ಲ. ಏನೇ ಮಾಡಿದ್ರು ಅದು ಧಾರ್ಮಿಕತೆಯ ಕಾರ್ಯಗಳಾಗ್ಬೋದು, ಸಂಪ್ರದಾಯದ ಕಾರ್ಯಗಳಾಗ್ಬೋದು, ಪಾಪನೆಲ್ಲ ಬಿಟ್ಬಿಟ್ಟು ಪುಣ್ಯ ಕಾರ್ಯ ಮಾಡ್ಬೋದು. ಏನೇ ಮಾಡಿದ್ರು ದೇವ್ರ ಜೊತೆ ಒಂದು ಸಂಬಂಧ ಇಟ್ಕೊಳ್ಳೋಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ ಅಂತ ಗೊತ್ತಾಯಿತು. ಆದರೆ ಬರುವಾಗಲೇ ಸ್ವಲ್ಪ ಎಲ್ಲ ಚೇಂಜಸ್ ಆಗುತ್ತೆ. ಆದರೆ ಏನಾಯಿತು ಅಂದರೆ, ರೋಮನರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಯೇಸು ಕ್ರಿಸ್ತರಲ್ಲಿ 24ನೇ ವಾಕ್ಯ. ಆದರೆ ನಾನು ಹೇಳಿದ್ನಲ್ವ, ಆದರೆ ಬಂದ್ರೇನೆ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ, ಬದಲಾವಣೆಗಳಾಗುತ್ತೆ ಅಂತ. ಏನಾಯಿತು? ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ನನಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ನನ್ನನ್ನು ಅವರ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ ಎಂಬ ಸತ್ಯ ನನಗೆ ಅರ್ಥ ಆಯಿತು. ನಾನು ಏನು ಮಾಡೋದು ಬೇಡ, ಯೇಸು ಸ್ವಾಮಿ ಮಾಡಿ ಮುಗಿಸಿದ ಆ ಶಿಲುಬೆಯ ಮೇಲೆ, ಗೋಲ್ಗೋತಾ ಬೆಟ್ಟದ ಮೇಲೆ, ಆ 2000 ವರ್ಷಗಳ ಹಿಂದೆ ತನ್ನ ಶರೀರದಲ್ಲಿ ತನ್ನ ಆ ರಕ್ತವನ್ನು ಚೆಲ್ಲಿ ನನ್ನ ಬದಲಿಗೆ ನಾನು ಸಾಯ್ಬೇಕಾದ ಜಾಗದಲ್ಲಿ, ನಾನು ಒಡಿಸ್ಕೊಳ್ಬೇಕಾದ ಜಾಗದಲ್ಲಿ, ನಾನು ರಕ್ತ ಸುರಿಸ್ಬೇಕಾದ ಜಾಗದಲ್ಲಿ, ನನ್ನನ್ನು ಒಡೆದು ಸಾಯಿಸಬೇಕಾದ ಜಾಗದಲ್ಲಿ ನನ್ನ ಬದಲಿಗೆ ಯೇಸು ನನಗೋಸ್ಕರ ಸತ್ರು ಅಂತ ಗೊತ್ತಾಯಿತು. ಅದರಲ್ಲಿ ವಿಶ್ವಾಸ ಇಟ್ಟೆ. ಏನಂತ ವಿಶ್ವಾಸ ಇಟ್ಟೆ ಗೊತ್ತಾ? ಯೇಸುವೇ, ನೀನೇ ನನ್ನ ರಕ್ಷಕ, ನೀನೇ ನನ್ನ ಪ್ರಭು,
ಒಪ್ಕೊಂಡೆ ಅಷ್ಟೇ. ಆ ಕೃಪೆನೂ ಒಪ್ಕೊಳ್ಳೋಗ್ಬೇಕಾದ ಕೃಪೆನೂ ಆ ಶಿಲುಬೆಯ ಸಂದೇಶದಿಂದಾನೇ, ಆ ಯೇಸು ಮಾಡಿ ಮುಗಿಸಿದ ಕಾರ್ಯ ನೋಡುವಾಗ, ಕೇಳಿಸಿಕೊಳ್ಳುವಾಗ ಈ ವಿಶ್ವಾಸ ಬಂತು. ಈ ವಿಶ್ವಾಸದಿಂದ ಯೇಸುವನ್ನು ವಿಶ್ವಾಸಿಸಿದೆ. ವಿಶ್ವಾಸಿಸಿದ ನಂತರ ದೇವರು ಈ ವಿಶ್ವಾಸವನ್ನು ನೋಡಿ ಒಂದು ಮುದ್ರೆ ಒತ್ತಿದ್ರು, ಸೀಲ್ ಒತ್ತಿದ್ರು. ಅಪ್ರೂವ್ಡ್ ಅಂತ. ಏನು ಸೀಲ್ ಒತ್ತಿದ್ರು ಅಂದರೆ, ಪರಿಶುದ್ಧಾತ್ಮನೆಂಬ ಒಂದು ಮುದ್ರೆಯನ್ನ ನನ್ನ ಅಂತರಂಗದ ಒಳಗಡೆ, ನನ್ನ ಆತ್ಮದಲ್ಲಿ ಸೀಲೋತಿದ್ರು. ಯು ಬಿಲಾಂಗ್ಸ್ ಟು ಮೀ, ನೀನು ನನಗೆ ಸೇರಿದವನು, ನೀನು ನನ್ನ ಪ್ರಾಪರ್ಟಿ, ಇನ್ಮೇಲಿಂದ ರೆಸ್ಟ್ರಿಕ್ಟೆಡ್ ಏರಿಯಾ, ಇದು ನನಗೆ ಸೇರಿದ ಸೊತ್ತು, ಇದು ನನಗೆ ಸೇರಿದ ಸೊತ್ತು ಅಂತ ರಿಜಿಸ್ಟರ್ ಮಾಡಿಬಿಟ್ರು. ರಿಜಿಸ್ಟರ್ ಮಾಡಾದ್ಮೇಲೆ ಸಂಬಂಧ ಬಂತು. ಸಂಬಂಧ ಬಂದಾದ್ಮೇಲೆ ವಾಕ್ಯ ಇನ್ನು ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 30ನೇ ವಾಕ್ಯ. ನೆಕ್ಸ್ಟ್ ಏನಿದೆ? ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ. ನನಗೆ ಒಂದು ನಿರೀಕ್ಷೆ ಕೊಟ್ಟಿದ್ದಾರೆ. ಏನು ಗೊತ್ತಾ? ರೂಪಾಂತರ ಹೊಂದಿ ಮುಖಾಮುಖವಾಗಿ ಯೇಸುವನ್ನು ನಾ ನೋಡುವೆ, ಅವರ ಮಡಿಲಲ್ಲಿ ಮಲಗುವೆನು, ಅವರ ಜೊತೆಯಲ್ಲೇ ಇರುವೆನು. ಈ ನಿರೀಕ್ಷೆ ನನ್ನ ಒಳಗಡೆ ಈ ವಾಕ್ಯದ ಮುಖಾಂತರ, ಶುಭ ಸಂದೇಶದ ಮುಖಾಂತರ, ಈ ರಕ್ಷಣೆಯ ಸಂದೇಶದ ಮುಖಾಂತರ ದೇವರು ಕೊಟ್ಟಿದ್ದಾರೆ. ಇವತ್ತು ಮತ್ತೆ ನಾನು ಹೇಳ್ತೀನಿ, ದೇವರ ವಾಕ್ಯ ಜೀವಂತವಾದದ್ದು, ದೇವರ ವಾಕ್ಯ ಕ್ರಿಯೆ ಮಾಡುವಂಥದ್ದು. ಈ ವಾಕ್ಯ ನನ್ನಲ್ಲಿ ನೆರವೇರಿದೆ. ನೀವು ಕೇಳ್ಬೋದು, ನಿಮ್ಮಲ್ಲಿ ನೆರವೇರ್ತು ನಿಮ್ಮ ಕುಟುಂಬ? ದೇವರ ವಾಕ್ಯದ ಶಕ್ತಿ, ನನ್ನಲ್ಲಿ ನೆರವೇರಿದ ದೇವರ ವಾಕ್ಯದ ಶಕ್ತಿ ನನ್ನ ತಂದೆಗೂ, ತಾಯಿಗೂ, ಸಹೋದರನಿಗೂ ಸ್ಪ್ರೆಡ್ ಆಯಿತು. ಈಗ ಅವರು ಹುಟ್ಟು ಕ್ರಿಶ್ಚಿಯನ್ಸ್ ಅಲ್ಲ, ಕ್ರಿಸ್ತನಲ್ಲಿ ಹುಟ್ಟಿದ ಕ್ರಿಶ್ಚಿಯನ್ಸ್ ಆಗಿದ್ದಾರೆ. ಇವತ್ತು ನನ್ನ ಕುಟುಂಬದ ಏನು, ನಿಮ್ಮ ಕುಟುಂಬದ ಉದ್ದೇಶ ಏನು, ಆಸೆ ಏನು, ಬಯಕೆ ಏನು ಅಂತ ಕೇಳೋದಾದರೆ ಒಂದೇ, ನಾನು, ನನ್ನ ಮನೆಯು, ನನ್ನ ಮನೆಯವರೆಲ್ಲರೂ ಈ ಶುಭ ಸಂದೇಶವನ್ನು ನಮ್ಮ ಪ್ರಾಣ ಇರೋವರೆಗೂ ಯಾವ ರೀತಿಯೆಲ್ಲ ಸಾರೋದಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯೆಲ್ಲ ಸಾರೋದಕ್ಕೆ ವಿ ಆರ್ ರೆಡಿ ಟು ಪ್ರೊಕ್ಲೇಮ್ ದ ಕ್ರೈಸ್ಟ್. ಧೈರ್ಯವಾಗಿ ಹೇಳ್ತೀನಿ ನಾನು. ಮಾತ್ರ ಅಲ್ಲ, ನೀವು ಕೇಳ್ಬೋದು, ಹಾಗಾದರೆ ನಿಮಗೆ ಶೋಧನೆ ಇಲ್ವಾ, ಕಷ್ಟ ಇಲ್ವಾ, ನಷ್ಟ ಇಲ್ವಾ ಅಂತ ಕೇಳೋದಾದರೆ ತುಂಬ ಇದೆ. ಶೋಧನೆಗಳಿದೆ, ಪಾಪದ ಪ್ರಚೋದನೆಗಳಿದೆ, ಕಷ್ಟಗಳಿದೆ, ನಷ್ಟಗಳಿದೆ, ಎಲ್ಲ ಇದೆ. ಆದರೂ ನಿರೀಕ್ಷೆ ಇದೆ. ಏನು ಗೊತ್ತಾ? ನಾನು ಅವಾಗಲೇ ಹೇಳಿದೆ, ಇನ್ನೊಂದು ಸಾರಿ ಆ ಹಾಡನ್ನು ಹಾಡ್ತೀನಿ. ರೂಪಾಂತರ ಹೊಂದಿ ಮುಖಾಮುಖವಾಗಿ ಯೇಸುವನ್ನು ನಾ ನೋಡುವೆ, ಅವರ ಮಡಿಲಲ್ಲಿ ಮಲಗುವೆನು, ಎಂದೆಂದೂ ನಾ ಜೊತೆ ಇರುವೆನು. ಈ ನಿರೀಕ್ಷೆ ನನ್ನೊಳಗಡೆ ಒಂದು ಯಾವ ರೀತಿ ಅಂದರೆ, ಒಂದು ಸ್ಟ್ರಾಂಗ್ ಪಿಲ್ಲರ್ ರೀತಿ ದೇವರು ಹಾಕಿದ್ದಾರೆ. ಏನೇ ಆದರೂ ಯೇಸು ನಾನು ನೋಡ್ತೀನಿ, ನಾನು ರೂಪಾಂತರ ಹೊಂದ್ತೀನಿ, ಸ್ವರ್ಗಕ್ಕಂತೂ ಡೌಟೇ ಇಲ್ಲದೆ ಹೋಗ್ತೀನಿ, 100% ಹೋಗ್ತೀನಿ ಅಂತ ನನ್ನ ಗ್ಯಾರಂಟಿ ಇದೆ. ನನ್ನ ಗ್ಯಾರಂಟಿ ಕೊಡ್ತಾ ಇರೋದು ನನ್ನ ಪುಣ್ಯ ಕಾರ್ಯ ಅಲ್ಲ, ನನ್ನ ಸತ್ಕಾರ್ಯ ಅಲ್ಲ, ನನ್ನ ದಾನ ಧರ್ಮ ಅಲ್ಲ. ಅದನ್ನೆಲ್ಲ ಗ್ಯಾರಂಟಿ ಕೊಟ್ಟರೆ ನಾನು 1% ನಾನು ಗ್ಯಾರಂಟಿ ಕೊಡಲ್ಲ, ನಾನು ಸ್ವರ್ಗಕ್ಕೆ ಹೋಗಲ್ಲ. ಆದರೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಆ ಯೇಸು ಸ್ವಾಮಿನ ಮುಖ ನೋಡ್ತೀನಿ. ಆ ನಿರೀಕ್ಷೆ ನನ್ನೊಳಗಡೆ ಇದೆ. ಕಾರಣ ಏನು ಗೊತ್ತಾ? ಯೇಸು ಮಾಡಿ ಮುಗಿಸಿದ ಕಾರ್ಯ ಮಾತ್ರ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯೆ ಮಾಡುವಂಥದ್ದು. ಈ 3 ದಿನ ಇದೇ ಜೀವವುಳ್ಳ ದೇವರ ವಾಕ್ಯ ನಿಮ್ಮ ನರನಾಡಿಗಳಲ್ಲಿ ಮಾತ್ರ ಅಲ್ಲ, ನಿಮ್ಮ ಕೀಲು ಮಜ್ಜೆಗಳಲ್ಲಿ ಮಾತ್ರ ಅಲ್ಲ, ಅದಕ್ಕಿಂತಲೂ ಇನ್ನೂ ಡೀಪಾಗಿ, ಆಳವಾಗಿ ಒಂದಿದೆ. ಆತ್ಮದ ಒಳಗಡೆ ಸೇರಿ ಕಾರ್ಯ ಮಾಡಿ ನಿಮ್ಮನ್ನು ಜೀವವುಳ್ಳವರನ್ನಾಗಿ ಮಾಡಲಿ ಎಂದು ನಾನು ಪ್ರಾರ್ಥಿಸ್ತೇವೆ. ನಾವೆಲ್ಲರೂ ಪ್ರಾರ್ಥಿಸ್ತೇವೆ.
ಸಹಕರಿಸೋಣ. ಸೊ ನನಗಾಗಿಯೂ ಕೂಡ ನೀವು ಪ್ರಾರ್ಥಿಸಿ. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ದೇವರ ವಾಕ್ಯಕ್ಕೆ ಸ್ತುತಿ, ಸ್ತೋತ್ರ, ಆರಾಧನೆ, ಘನ, ಮಾನ ಸರ್ವಕಾಲಕ್ಕೂ ಸಲ್ಲಲಿ. ಆಮೇನ್.